ಪ್ರಾಸ್ತಾವಿಕ ನುಡಿಗಳಿಗಾಗಿ ನಮ್ಮ ಆಹ್ವಾನ ಶ್ರೀ ವಿಜಯಾನಂದ ಎಸ್ ಕಾಶಪ್ಪನವರ್, ಮಾನ್ಯ ಅಧ್ಯಕ್ಷರು, ಕರ್ನಾಟಕ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮ ನಿಯಮಿತ ಹಾಗೂ ಶಾಸಕರು, ವಿಧಾನಸಭೆ ಮತಕ್ಷೇತ್ರ ಹುನಗುಂದ. ಇದೀಗ ಸ್ವಾಗತಿಸೋಣ ಮಾನ್ಯ ವಿಜಯಾನಂದ ಎಸ್ ಕಾಶಪ್ಪನವರವರು. ಬುದ್ಧ ಬಸವ ಅಂಬೇಡ್ಕರ್ ಅವರನ್ನ ಹುಣ್ ಮಂದಿರದಲ್ಲಿ ಸ್ಮರಿಸಿಕೊಳ್ತಾ 12ನೇ ಶತಮಾನದ ವಿಶ್ವಗುರು ಜಗಜ್ಯೋತಿ ಅಣ್ಣ ಬಸವಣ್ಣನವರ ಆದಿಯಾಗಿ ಈ ಪವಿತ್ರವಾದ ಭೂಮಿಯಲ್ಲಿ ನಡೆದು ಈ ಭೂಮಿಯನ್ನು ಪಾವನಗೊಳಿಸಿರುವಂಥ ಎಲ್ಲ ಬಸವಾದಿ ಶರಣರನ್ನು ಹುಣ್ ಮಂದಿರದಲ್ಲಿ ಸ್ಮರಿಸಿಕೊಳ್ತಾ, ಕರ್ನಾಟಕ ಸರ್ಕಾರ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಬಾಗಲಕೋಟ್ ಜಿಲ್ಲಾ ಆಡಳಿತ, ಕೂಡಲ ಸಂಗಮ ಅಭಿವೃದ್ಧಿ ಪ್ರಾಧಿಕಾರ ಮಂಡಳಿಯ ಸಂಯುಕ್ತ ಆಶ್ರಯದಲ್ಲಿ ಇಂದು ನಡೆದಂಥ ವಿಶ್ವಗುರು, ನಾಡಿನ ಸಾಂಸ್ಕೃತಿಕ ನಾಯಕ ಅಣ್ಣ ಬಸವಣ್ಣನವರ ಒಂದು ಜಯಂತ್ಯೋತ್ಸವದ ಅಂಗವಾಗಿ ಬಸವ ಮಂಟಪ, ಬಸವಾದಿ ಶರಣರ ವೈಭವದ ಈ ಒಂದು ಪವಿತ್ರವಾದ ಭವ್ಯವಾದ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ಅಲಂಕರಿಸಿರುವಂಥ ನಮ್ಮ ನಾಡಿನ ಹೆಸರಾಂತ ಬಸವಾದಿ ಶರಣರನ್ನ ವೇದಿಕೆ ಮೇಲೆ ಉಪಸ್ಥಿತಿರುವಂಥ ಎಲ್ಲ ಹರಗುರು ಚರಮೂರ್ತಿಗಳ ದಿವ್ಯ ಪಾದಪದ್ಮಗಳಲ್ಲಿ ನನ್ನ ಭಕ್ತಿಪೂರ್ವಕವಾದ ನಮನಗಳನ್ನು ಸಮರ್ಪಿಸಿ, ಈ ಒಂದು ಬಸವಾದಿ ಶರಣರ ವೈಭವದ ಸಮಾರಂಭವನ್ನು ನಮ್ಮ 2025-26ನೇ ಸಾಲಿನ ಆಯವ್ಯಯದಲ್ಲಿ ಸರ್ವಧರ್ಮ ಸಂಸದ್ ಎನ್ನುವ ಘೋಷಣೆಯ ಮಾಡುವ ಮುಖಾಂತರ ಬಸವ ಮಂಟಪ, ಬಸವಾದಿ ಶರಣರ ಈ ವೈಭವ ಸಮಾರಂಭವನ್ನು ನೆರವೇರಬೇಕು ಅನ್ನೋದನ್ನು ಅವರ ಮನದಾಳದ ಇಚ್ಛೆಯಂತೆ ಈ ಒಂದು ಪವಿತ್ರವಾದ ಸಮಾರಂಭವನ್ನು ಆ ಬಸವಾದಿ ಶರಣರ ವೈಭವಕರಿಸಿ ಈ ಸಮಾರಂಭವನ್ನು ಇವತ್ತು ಇಲ್ಲಿ ಆದೇಶಿಸಿ ಈ ಭವ್ಯ ಸಮಾರಂಭದಲ್ಲಿ ತಮಗೆಲ್ಲರಿಗೂ ಸಾಕ್ಷಿ ಆಗೋದಕ್ಕೆ ಬಸವಾದಿ ಶರಣರಿಗೆ, ಬಸವಾದಿ ಪ್ರಮುಖರಿಗೆ, ಅನುಯಾಯಿಗಳಿಗೆ ಇವತ್ತು ಅವರಿಗೆ ಒಂದು ಗೌರವವನ್ನು ಸಲ್ಲಿಸಬೇಕು ಅನ್ನೋ ಉದ್ದೇಶದಿಂದ ಈ ಕಾರ್ಯಕ್ರಮಕ್ಕೆ ಆಯೋಜನೆ ಮಾಡೋದಕ್ಕೆ ನಮಗೆಲ್ಲರಿಗೂ ಪ್ರೇರಣೆ ನೀಡಿರುವಂಥ ನಿಮ್ಮೆಲ್ಲರ ನೆಚ್ಚಿನ ಘನ ಸರ್ಕಾರದ ಮುಖ್ಯಮಂತ್ರಿಗಳು, ಭಾಗ್ಯಗಳನ್ನು ಕೊಟ್ಟಂಥ ಭಾಗ್ಯ ವಿಧಾತ, ಸರ್ವ ಜನಾಂಗಕ್ಕೆ ಇವತ್ತು ನ್ಯಾಯವನ್ನು ಕೊಟ್ಟು ಬಸವ ಜಯಂತಿ ಎಂದೇ ಮುಖ್ಯಮಂತ್ರಿಯಾಗಿ ಪ್ರಥಮ ಬಾರಿಗೆ ಅವರ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದಂತಹ ನಮ್ಮೆಲ್ಲರ ಹೆಮ್ಮೆ ನಾಯಕರಾದಂತಹ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ನಾನು ಮತ್ತೊಮ್ಮೆ ಈ ವೇದಿಕೆ ಪರವಾಗಿ ನಾನು ಸ್ವಾಗತವನ್ನು ಕೋರ್ತೇನೆ. ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರೆ, ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲು ಸಹಕರಿಸಿ ನಮ್ಮೊಡನೆ ನಿಂತ ನಮ್ಮ ಘನ ಸರ್ಕಾರದ ಸಚಿವರು, ಆತ್ಮೀಯ ಸ್ನೇಹಿತರು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರು, ಹಿಂದುಳಿದ ವರ್ಗ ಕಲ್ಯಾಣ ಇಲಾಖೆಯ ಸಚಿವರಾದಂಥ ಸನ್ಮಾನ್ಯ ಶಿವರಾಜ್ ತಂಗಡಿಗೆ ಅವರೇ, ನಮ್ಮ ಬಾಗಲಕೋಟೆ ಜಿಲ್ಲಾ ಉಸ್ತುವಾರಿ ಸಚಿವರು
ಆತ್ಮೀಯರಾದಂಥ ಆರ್ ಬಿ ತಿಮ್ಮಾಪುರ ಅವರೇ, ನಮ್ಮ ಬಿಜಾಪುರ ಜಿಲ್ಲೆಯ ಉಸ್ತುವಾರಿ ಸಚಿವರು, ಬೃಹತ್ ಕೈಗಾರಿಕೆ ಘನ ಸರ್ಕಾರದ ಸಚಿವರಾದಂಥ ಸನ್ಮಾನ್ಯ ಎಂ ಬಿ ಪಾಟೀಲ್ ಸಾಹೇಬ್ರೆ, ನಮ್ಮೆಲ್ಲರ ಹಿರಿಯರು, ಮಾರ್ಗದರ್ಶಕರು, ಆತ್ಮೀಯರಾದಂಥ ನಮ್ಮ ಬಾಗಲಕೋಟೆ ನಗರದ ಮತಕ್ಷೇತ್ರ ಆದಂಥ ಸನ್ಮಾನ್ಯ ಎಚ್ ವೈ ಮೇಟಿ ಸಾಹೇಬ್ರೆ, ಹಾಗೂ ನಮ್ಮ ಬೀಳಗಿ ಮತಕ್ಷೇತ್ರದ ಜನಪ್ರಿಯ ಶಾಸಕರು, ಹಿರಿಯರು, ಮಾರ್ಗದರ್ಶಕರು ಆದಂಥ ಸನ್ಮಾನ್ಯ ಜೆ ಟಿ ಪಾಟೀಲ್ ಸಾಹೇಬ್ರೆ, ಹಾಗೂ ವೇದಿಕೆ ಮೇಲೆ ಉಪಸ್ಥಿತಿರುವಂಥ ವಿಶೇಷ ಪ್ರಶಸ್ತಿ ಪುರಸ್ಕೃತರಾದಂಥ ಹಿರಿಯರಾದಂಥ ಎಸ್ ಆರ್ ಗುಂಜಳ ಸಾಹೇಬ್ರೆ, ಹಾಗೂ ನಮ್ಮ ಇಲಾಖೆಯ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಎಲ್ಲ ಅಧಿಕಾರಿಗಳೇ, ನಮ್ಮ ಜಿಲ್ಲಾ ಅಧಿಕಾರಿಗಳೇ, ನಮ್ಮ ಕೂಡಲ ಸಂಗಮ ಅಭಿವೃದ್ಧಿ ಪ್ರಾಧಿಕಾರದ ಎಲ್ಲ ಆಯುಕ್ತರೇ, ಎಲ್ಲ ಅಧಿಕಾರಿಗಳೇ, ಮತ್ತು ವಿಶೇಷವಾಗಿ ನಿನ್ನೆ ದಿವಸ ಏನು ವಿಚಾರಗೋಷ್ಠಿಯನ್ನು ನಡೆಸಿ ಸುಮಾರು 4 ಗೋಷ್ಠಿಗಳನ್ನು ಇದೇ ಮಂಟಪದಲ್ಲಿ ಇವತ್ತು ನಿಮಗೆ ಎಲ್ಲರಿಗೂ ಉಣಬಡಿಸಿರುವಂಥ ನಮ್ಮ ನಾಡಿನ ಹೆಸರಾಂತ ವಿದ್ವಾಂಸರೇ, ಸಾಹಿತಿಗಳೇ, ಹಾಗೂ ಉಪಸ್ಥಿತಿರುವಂಥ ಎಲ್ಲ ಗಣ್ಯಮಾನ್ಯರೇ, ಈ ಒಂದು ಪವಿತ್ರವಾದ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥ ನಾಡಿನ ಮೂಲೆ ಮೂಲೆಯಿಂದ ಆಗಮಿಸಿರುವಂಥ ಬಸವಾದಿ ಶರಣರೇ, ಹಾಗೂ ಗುರು ಹಿರಿಯರೇ, ತಾಯಂದಿರೇ, ಯುವ ಮಿತ್ರರೇ, ಮಾಧ್ಯಮದ ಸ್ನೇಹಿತರೇ, ಎಲ್ಲರಿಗೂ ನನ್ನ ಶರಣಾರ್ಥಿಗಳು. ವಿಶ್ವಗುರು ಅಣ್ಣ ಬಸವಣ್ಣನವರಿಗೆ ಊಟ ಆಗೈತೆ ಇಲ್ಲ ಹೊಟ್ಟೆ ಎಸ್ತೈತಿ. ವಿಶ್ವಗುರು ಅಣ್ಣ ಬಸವಣ್ಣನವರಿಗೆ, ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ, ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ಈ ಒಂದು ಭವ್ಯವಾದ ಪವಿತ್ರವಾದ ಕಾರ್ಯಕ್ರಮವನ್ನು ಕೂಡಲ ಸಂಗಮದಲ್ಲೇ ಅನುಭವ ಮಂಟಪ ಬಸವಾದಿ ಶರಣರ ಪವಿತ್ರವಾದ ಈ ಭೂಮಿ, ನಾವು ಅಣ್ಣ ಬಸವಣ್ಣನವರ ಬಸವಾದಿ ಶರಣರ ಒಂದು ವಿದ್ಯಾಭೂಮಿ ಮತ್ತು ಐಕ್ಯ ಭೂಮಿ ಅಂತ ಹೇಳಿ ನಾವೆಲ್ಲರೂ ಕರಿತೀವಿ. ಈ ಪವಿತ್ರವಾದ ಭೂಮಿಯಲ್ಲಿ ಹಲವಾರು ವರ್ಷಗಳಿಂದ ಇಲ್ಲಿ ಬಸವಾದಿ ಶರಣರ ಒಂದು ಉತ್ಸವ ಆಗಬೇಕು, ಈ ನಾಡಿನ ಈ ಮಣ್ಣಿನ ಏನು ಪವಿತ್ರವನ್ನು ಮಾಡಿದಂಥ ಆ ಶರಣರ ಇವತ್ತು ಬಗ್ಗೆ ಚಿಂತನೆ ಆಗಬೇಕು, ವಿಚಾರಗೋಷ್ಠಿಗಳಾಗಬೇಕು. ಅದನ್ನು ನಮ್ಮ ನಾಡಿನ ನಮ್ಮ ದೇಶದ ಯುವ ಪೀಳಿಗೆಗೆ ಅದನ್ನು ಮುಂದುವರಿಸಿ 12ನೇ ಶತಮಾನದಲ್ಲಿ ಏನು ಅಣ್ಣ ಬಸವಣ್ಣನವರು ಬಸವಾದಿ ಶರಣರು ಈ ನಾಡಿಗೆ ಕೊಟ್ಟಿರುವಂಥ ಅನೇಕ ಮಾನವ ಕುಲವನ್ನು ಮಾನವೀಯತೆಯನ್ನು ಎತ್ತಿ ಹಿಡಿದು ಮಾನವರಿಗೆ ಒಂದು ಸ್ವಾಭಿಮಾನ, ಒಂದು ಪ್ರತಿಷ್ಠೆ, ಕಾಯಕ ದಾಸೋಹ, ಇವತ್ತು ಅದರ ಜೊತೆಗೆ ಶರಣ ತತ್ವವನ್ನು ಬೋಧಿಸಿದಂಥ ಆ ಶರಣರ ಒಂದು ವೈಭವದ ಒಂದು ಸಮಾರಂಭ ಆಗಬೇಕು ಅನ್ನೋದು ನಿಮ್ಮೆಲ್ಲರ ಒಂದು ಕನಸಾಗಿತ್ತು. ಬಹುತೇಕ ಆ ಕನಸನ್ನು ನಾನು 2017-18ರಲ್ಲಿ ಅಂದು ಕೂಡ ನಮ್ಮ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರಲ್ಲಿ ಮತ್ತು ನಮ್ಮ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಅಂದಿನ ಸಚಿವರು ಈ ವೈಭವವನ್ನು ಮಾಡಬೇಕು, ಬಸವಾದಿ ಶರಣರ ಒಂದು ವೈಭವ ನಡಿಬೇಕು ಅಂತೇಳಿ ನಾವೆಲ್ಲ ಸಂಕಲ್ಪ ಮಾಡಿದ್ವಿ. ಆ ಸಂಕಲ್ಪವನ್ನು 2025-26ನೇ ಸಾಲಿನ ಆಯವ್ಯಯದಲ್ಲಿ ಸರ್ವಧರ್ಮ ಸಂಸದ್ ಅನ್ನುವ ಒಂದು ಪದವನ್ನು ಮಾನ್ಯ ಮುಖ್ಯಮಂತ್ರಿಗಳು ಆಯವ್ಯಯದಲ್ಲೇ ಮಂಡಿಸಿ ಆ ಕಾರ್ಯಕ್ರಮ ನಡೀಲೇಬೇಕು, ಆ ಬಸವಾದಿ ಶರಣರ ಒಂದು ವೈಭವ ಆಗಬೇಕು ಅಂತೇಳಿ ಇವತ್ತು ನಮ್ಮೆಲ್ಲರ ಕನಸನ್ನು ಈಡೇರಿಸಿದಂಥ ನಮ್ಮ ಆ 12ನೇ ಶತಮಾನದಲ್ಲಿ ಏನು ಅನುಭವ ಮಂಟಪದಲ್ಲಿ ಏನು ಆ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಅಲ್ಲಮ ಪ್ರಭುಗಳ
ಒಂದು ಗೌರವ ಸ್ಥಾನ ಅಲ್ಲಮ ಪ್ರಭುಗಳು ವಹಿಸಿದ್ರು. ಆ ಅಲ್ಲಮ ಪ್ರಭುಗಳ ಸ್ಥಾನವನ್ನ ಬಸವಾದಿ ಶರಣರ ಅನಿವಾರ್ಯವಾಗಿ ಇವತ್ತು ನೆರವೇರಿಸಿದ್ದು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಸಾಹೇಬರು ಅನ್ನೋ ಮಾತನ್ನ ಬಹಳ ಹೆಮ್ಮೆಯಿಂದ ನಾನು ಹೇಳಬೇಕಾಗತ್ತೆ ಬಂಧುಗಳೇ. ಯಾಕಂದ್ರೆ ನಾನು ಹೆಚ್ಚಿಗೆ ಸಮಯ ತೆಗೆದುಕೊಳ್ಳೋಕೆ ಹೋಗೋದಿಲ್ಲ. ಈಗಾಗಲೇ ನಮ್ಮ ನಾಡಿನ ಎಲ್ಲ ಹರಗರು, ಚರಮೂರ್ತಿಗಳು, ನಮ್ಮ ಪಾಸ್ಟರ್ ಅವರು, ನಮ್ಮ ದರ್ಗಾದ ಗುರುಗಳು, ನಮ್ಮ ಹಾಸಿಂಪೀರ್ ಖಾದ್ರಿ ಅವರು ಎಲ್ಲರೂ ಕೂಡ ಬಸವಣ್ಣನವರ ಕುರಿತು ವಿಚಾರವನ್ನು ಮಾತಾಡಿದ್ದಾರೆ. ಬಂಧುಗಳೇ, ಇವತ್ತು ನಮ್ಮ ಕನಸು ನನಸಾಗಿದೆ ಅನ್ನೋದಕ್ಕೆ ನನಗೆ ಬಹಳ ಹೆಮ್ಮೆ ಅನಿಸುತ್ತೆ ಈ ವೇದಿಕೆ ಮುಖಾಂತರ. ಯಾಕಂದ್ರೆ ನಮ್ಮೆಲ್ಲರ ಕನಸಿತ್ತು ಈ ಪವಿತ್ರವಾದ ಭೂಮಿಯನ್ನು ಪಾವನಗೊಳಿಸಿರುವಂಥ ಆ ಬಸವಾದಿ ಶರಣರ ಒಂದು ವೈಭವ ಆಗಬೇಕು, ಅವ್ರ ಚಿಂತನೆ ಆಗಬೇಕು, ವಿಚಾರಗೋಷ್ಠಿ ಆಗಬೇಕು, ಕಾಯಕ ದಾಸೋಹ, ಇವತ್ತು ಸಮಾನತೆಯನ್ನು, ಸ್ವಾಭಿಮಾನವನ್ನ, ಮಾನವ ಕುಲಕ್ಕೆ, ಮಾನವ ಜನ್ಮಕ್ಕೆ ಮಾನವೀಯತೆಯನ್ನು ಎತ್ತಿ ಹಿಡಿದು ಮಾನವೀಯತೆ ಮೌಲ್ಯಗಳನ್ನು ಇವತ್ತು ನಮಗೆ ಅರ್ಥಿಸಿದಂಥ ಆ ಶರಣರ ಈ ಒಂದು ವೈಭವ ಇವತ್ತು ಕೂಡಲ ಸಂಘದಲ್ಲಿ ನಡೀತಾ ಇರೋದು ಇದು ಒಂದು ಇತಿಹಾಸದ ಪುಟದಲ್ಲಿ ಬರೆದಿಡುವಂಥ ದಿನ ಅನ್ನೋ ಮಾತನ್ನು ಹೇಳಕ್ಕೆ ಇಚ್ಛೆಪಡ್ತೇನೆ. ಯಾಕಂದರೆ ನಮಗೆಲ್ಲರಿಗೂ ಇವತ್ತು ಬಸವ ಜಯಂತಿ. ನಾನು ವೇದಿಕೆ ಮೇಲೆ ಕೂತಂಥ ಮಾನ್ಯ ಮುಖ್ಯಮಂತ್ರಿಗಳಾದ ಆಗಿ ಎಲ್ಲರಿಗೂ ಮತ್ತು ಈ ಸಭಾಂಗಣದಲ್ಲಿ ಆಸೀನರಾದಂಥ ಎಲ್ಲ ಬಸವಾದಿ ಅನುಯಾಯಿಗಳಿಗೆ ನಾನು ಬಸವ ಜಯಂತಿಯ ಶುಭಾಶಯಗಳನ್ನು ಕೋರ್ತಾ ಇವತ್ತು ಈ ಒಂದು ಕ್ಷೇತ್ರ ಇವತ್ತು ಅಭಿವೃದ್ಧಿ ಪಡಿಸೋದ್ರಲ್ಲಿ ಕೂಡ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಬಸವ ತತ್ವದ ಪಕ್ಕಾ ಅನುಯಾಯಿ ಅನ್ನೋದಕ್ಕೆ ಇವತ್ತು ಯಾಕೆ ನಾನು ಅಲ್ಲಮ್ಮ ಪ್ರಭುಗಳ ಒಂದು ಸ್ಥಾನವನ್ನು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಿಗೆ ಹೇಳಕ್ಕೆ ಇಚ್ಛೆ ಪಡ್ತೀನಿ ಅಂದ್ರೆ ಬಸವ ಜಯಂತಿ ದಿವಸನೇ ಮೇ 2013ರಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಬಸವ ಜಯಂತಿ ದಿವಸನೇ ಅವರು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿ ಈ ನಾಡಿನ ಬಡ ಕುಟುಂಬಕ್ಕೆ ಹಸಿದ ಹೊಟ್ಟೆಗೆ ಅನ್ನ ಭಾಗ್ಯವನ್ನು ಕೊಟ್ಟಂತ ಪುಣ್ಯಾತ್ಮ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯನವರನ್ನು ಮಾತನ್ನು ಹೇಳಬೇಕಾಗತ್ತೆ. ಅದೇ ರೀತಿ ಅನ್ನ ಬಸವಣ್ಣವರ ಭಾವಚಿತ್ರವನ್ನು ಇವತ್ತು ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಇವತ್ತು ಕಡ್ಡಾಯವಾಗಿ ಅವರ ಭಾವಚಿತ್ರವನ್ನು ಹಾಕಬೇಕು ಅಂತೇಳಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಆದೇಶ ಮಾಡಿದರು. ಇದೇ 2023-24ನೇ ಸಾಲಿನಲ್ಲಿ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ವಿಶ್ವಗುರು ಅನ್ನ ಬಸವಣ್ಣನವರನ್ನ ಸಾಂಸ್ಕೃತಿಕ ನಾಯಕ ಅಂತೇಳಿ ಘೋಷಣೆ ಮಾಡಿದ್ದು ಕೂಡ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು. ಇವತ್ತು 25ರಲ್ಲಿ ಬಸವ ಮಂಟಪ ಬಸವಾದಿ ಶರಣರ ವೈಭವದ ಒಂದು ಕಾರ್ಯಕ್ರಮವನ್ನು ಬಂಧುಗಳೇ, ಇಲ್ಲಿ ಯಾರನ್ನು ಕೂಡ ನಾನು ಟೀಕೆ ಮಾಡಕ್ಕೆ ಹೋಗೋದಿಲ್ಲ. ಈ ನಾಡಿನಲ್ಲಿ ಹಲವಾರು ಮುಖ್ಯಮಂತ್ರಿಗಳು ಬಂದು ಹೋಗಿದ್ದಾರೆ. ಬಹಳಷ್ಟು ಜನ ಕೂಡಲ ಸಂಗಮದ ಕಡೆ ತಿರುಗಿಸತೆ ನೋಡಿಲ್ಲ. ಇವತ್ತು ಯಾಕೆ ನಮ್ಮ ಮುಖ್ಯಮಂತ್ರಿಗಳಿಗೆ ನಾವಿಲ್ಲಿ ಹೊಗಳಬೇಕು ಅಂದ್ರೆ ಹೊಗಳ್ತಾ ಇಲ್ಲ. ಇದ್ದ ನಿಜ ಸಂಗತಿಯನ್ನ ನೋಡದಂತೆ ನಡೆದಂತ ಇವತ್ತು ಮುಖ್ಯಮಂತ್ರಿ ರಾಜ್ಯದಲ್ಲಿ ಯಾರಾದ್ರೂ ಇದ್ರೆ ಅದು ನಮ್ಮ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಒಬ್ಬರೇ ಅನ್ನೋ ಮಾತನ್ನು ನಾನು ಹೆಮ್ಮೆಯಿಂದ ಹೇಳಬೇಕಾಗತ್ತೆ. ಯಾಕಂದ್ರೆ ಯಾವ್ದು ಮಾತನ್ನು ನುಡಿದಿದ್ದಾರೆ ಆ ಮಾತಂತೆ ನಡೆದಿದ್ದಾರೆ. ಇವತ್ತು ಈ ರಾಜ್ಯದ ಎಲ್ಲ ಜಾತಿ ಜನಾಂಗದ ಎಲ್ಲ ಧರ್ಮೀಯರಿಗೂ ಕೂಡ ಇವತ್ತು ಅನೇಕ ಯೋಜನೆಗಳನ್ನು ಕೊಡೋದ್ರ ಮುಖಾಂತರ ಇವತ್ತು ಆ ಹಸದ ಹೊಟ್ಟೆಗೆ ಅನ್ನವನ್ನು ನೀಡಿ ವಿಶೇಷವಾಗಿ ನಮ್ಮ ಮಹಿಳೆಯರಿಗೆ ವಿಶೇಷವಾದ ಶಕ್ತಿಯನ್ನ ಏನು 12ನೇ ಶತಮಾನದಲ್ಲಿ ಅನ್ನ ಬಸವಣ್ಣನವರು ಅಲ್ಲಮ್ಮ ಪ್ರಭುಗಳು ಇವತ್ತು ಮಹಿಳೆಯರಿಗೆ ನ್ಯಾಯವನ್ನು ಕೊಟ್ಟಿದ್ರು. ಆ ನ್ಯಾಯವನ್ನ ಇವತ್ತು 2025ರಲ್ಲಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಕೊಟ್ಟಿದ್ದಾರೆ ಅನ್ನೋ ಮಾತನ್ನ ಬಹಳ ಹೆಮ್ಮೆಯಿಂದ ನಾನು ಹೇಳಬೇಕಾಗತ್ತೆ. ಆ ಒಂದು ನಿಟ್ಟಿನಲ್ಲಿ ಇವತ್ತು ಆ ಬಸವ ತತ್ವವನ್ನು ಬಸವಾದಿ ಶರಣರ ಒಂದು ಏನು ಆಚಾರ ವಿಚಾರಗಳನ್ನು ಇವತ್ತು ನಡೆಕೊಂಡು ಬಂದಂಥ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬರು ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ. ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತಾಡಬೇಕಾಗಿದೆ. ಅದಕ್ಕೆ ನಾನು ಹೆಚ್ಚಿಗೆ ಸಮಯ ತೆಗೆದುಕೊಳ್ಳದೆ ಕೊನೆಯದಾಗಿ ನಮ್ಮ ಕೂಡಲ ಸಂಗಮ ಅಭಿವೃದ್ಧಿ ಆಗಬೇಕು ಅಂತೇಳಿ ತಮ್ಮೆಲ್ಲರ ಸಮ್ಮುಖ, ಯಾಕಂದರೆ ಈಗಾಗಲೇ ಅನೇಕ ಅಭಿವೃದ್ಧಿಯನ್ನು ಮಾಡೋದಕ್ಕೋಸ್ಕರ ನಮ್ಮ ಮುಖ್ಯಮಂತ್ರಿಗಳು 2016-17ನೇ ಸಾಲಿನಲ್ಲಿ ನಮ್ಮ ಜಲಸಂಪನ್ಮೂಲ ಸಚಿವರಾದಂಥ ಅಂದಿನ ಸಚಿವರಾದಂಥ ಸನ್ಮಾನ್ಯ ಎಂ ಬಿ ಪಾಟೀಲ್ ಅವರು ಇಲ್ಲೇ ಸಾಕ್ಷಿ ಇದ್ದಾರೆ. ಅವತ್ತು ನಮ್ಮ ಕೃಷ್ಣ ಭಾಗ್ಯ ಜಲ ನಿಗಮದಿಂದ 94 ಕೋಟಿ ಅನುದಾನವನ್ನು ಇವತ್ತು
ನಮ್ಮ ಕೂಡಲ ಸಂಗಮ ಅಭಿವೃದ್ಧಿ ಪ್ರಾಧಿಕಾರ ಮಂಡಳಿಗೆ ಇವತ್ತು ಅಭಿವೃದ್ಧಿ ಮಾಡೋದಕ್ಕೆ ಕೊಟ್ಟರು. ಅದು ಬಸವ ಅಂತಾರಾಷ್ಟ್ರೀಯ ಕೇಂದ್ರ ಆಗಬೇಕು. ಅದು ಅಕ್ಷರಧಾಮದ ಮಾದರಿಯಲ್ಲಿ ಏನು ನಮ್ಮ ನವದೆಹಲಿಯಲ್ಲಿರುವಂಥ ಅಕ್ಷರಧಾಮದ ಮಾದರಿಯಾಗಿ ಇವತ್ತು ನಮ್ಮ ಬಸವ ಅಂತಾರಾಷ್ಟ್ರೀಯ ಕೇಂದ್ರ ಶರಣರ ಗ್ರಾಮ ಆಗಬೇಕು ಅಂತೇಳಿ ಒಂದು ಕನಸು ಏನಿತ್ತು. ಆ ಕನಸಕ್ಕೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಹಿಂದಿನ ಅವಧಿಯಲ್ಲಿ 139 ಕೋಟಿ ಅನುದಾನವನ್ನು ನಮಗೆ ಕೊಟ್ಟರು. 139 ಕೋಟಿಯಲ್ಲಿ ಅಂದು ನಾವು ಕೆಲಸ ಪ್ರಾರಂಭ ಮಾಡಿ ಆ ಬಸವ ಅಂತಾರಾಷ್ಟ್ರೀಯ ಒಂದು ಕಾರ್ಯವನ್ನು ನಾವು ಪ್ರಾರಂಭ ಮಾಡಿದ್ವಿ. 2018ರಿಂದ 23ವರೆಗೂ ಯಾವ ಮುಖ್ಯಮಂತ್ರಿಗಳು ಆ ಬಸವ ಅನುದಾನವನ್ನು ನೀಡಿದಂಥ ಅನುದಾನವನ್ನು ಖರ್ಚು ಮಾಡಲಿಲ್ಲ, ಬಳಕೆನೂ ಮಾಡಲಿಲ್ಲ. ಆ ಅನುದಾನ ಎಷ್ಟು ನಮ್ಮ ಹಿಂದಿನ ಸರ್ಕಾರ ಕೊಟ್ಟಿತ್ತು ಆ ಅನುದಾನವನ್ನು ಬಳಕೆ ಕೂಡ ಮಾಡದೆ ಇಟ್ಟೋಗಿದ್ದಾರೆ. ಇವತ್ತು ನಾನು ಬಂದ ಮೇಲೆ ಇವತ್ತು ಅನುಷ್ಠಾನ ಸಮಿತಿಯ ಅಧ್ಯಕ್ಷನಾಗಿ ಮಾನ್ಯ ಮುಖ್ಯಮಂತ್ರಿಗಳು ನನಗೆ ಮಾಡಿದ ಮೇಲೆ ಈಗಾಗಲೇ ಸುಮಾರು 20 ಕೋಟಿ ರೂಪಾಯಿ ಅನುದಾನ ಏನು ಉಳಿದಿತ್ತು ಆ 20 ಕೋಟಿ ರೂಪಾಯಿಯನ್ನು ನಾವು ಬಳಕೆ ಮಾಡೋದಕ್ಕೆ ಮುಂದಾಗಿದೆ. ಈಗಾಗಲೇ ಒಂದು ಅಂದಾಜು ಪಟ್ಟಿಯನ್ನು ಏನು ಬಸವ ಅಂತಾರಾಷ್ಟ್ರೀಯ ಕೇಂದ್ರಕ್ಕೆ ಏನು ಅಕ್ಷರಧಾಮದ ಮಾದರಿಯಲ್ಲಿ ಶರಣ ಗ್ರಾಮ ಆಗಬೇಕು, ಶರಣರ ಒಂದು ಗ್ರಾಮ ಆಗಬೇಕು ಅನ್ನೋದು ಕನಸಿತ್ತು. ಆ ಕನಸಕ್ಕೆ ಇವತ್ತು ಸುಮಾರು 240 ಕೋಟಿ ಇವತ್ತು ಅಂದಾಜು ಪಟ್ಟಿಯನ್ನು ನಾವು ಸಿದ್ಧತೆ ಮಾಡಿದ್ದೀವಿ. ಅದಕ್ಕೆ ಈ ವೇದಿಕೆ ಮುಖಾಂತರ ಈಗಾಗಲೇ ಅನುದಾನವನ್ನು ಕೊಟ್ಟು ಕಾರ್ಯವನ್ನು ಪ್ರಾರಂಭ ಮಾಡಿದ್ದಾರೆ. ಇವತ್ತು ಕೂಡಲ ಸಂಗಮ ಅಡಿವಾಳ ಬ್ರಿಡ್ಜ್ 59 ಕೋಟಿ, ಬಹುತೇಕ ತಮಗೆಲ್ಲ ಗೊತ್ತಿದೆ. 59 ಕೋಟಿಯಲ್ಲಿ ನಮ್ಮ ಕೂಡಲ ಸಂಗಮ ಅಡಿವಾಳ ಬ್ರಿಡ್ಜ್ ನಡೆದಿದೆ. ಬಸವ ಅಂತಾರಾಷ್ಟ್ರೀಯ ಕೇಂದ್ರಕ್ಕೆ 139 ಕೋಟಿ ಕೊಟ್ಟಿದ್ದಾರೆ. ಇವತ್ತು ಮುಂದುವರೆದು ಮುಂದುವರೆದು 240 ಕೋಟಿ ಈಗಾಗಲೇ ಅಂದಾಜು ವೆಚ್ಚದ ಏನು ಒಂದು ಸಿದ್ಧತೆ ಆಗಿದೆ. ಅಂದೇ 348 ಕೋಟಿ ರೂಪಾಯಿಯನ್ನು ನಾವು ಅಂದಾಜು ನಮ್ಮ ಎಂ ಬಿ ಪಾಟೀಲ್ ಸಾಹೇಬರು ಎಲ್ಲ ನಮ್ಮ ಹಿರಿಯ ನಮ್ಮ ಜಿಲ್ಲೆಯ ಶಾಸಕರು ಒಳಗೊಂಡು ಸಿದ್ಧತೆ ಆಗಿತ್ತು. ಅದಕ್ಕೆ ಆ ಬಸವ ಅಂತಾರಾಷ್ಟ್ರೀಯ ಅಕ್ಷರಧಾಮದ ಮಾದರಿಯಲ್ಲಿ ಶರಣಗ್ರಾಮ ಆಗೋದಕ್ಕೆ ತಾವು ಉಳಿದಂಥ ಅನುದಾನವನ್ನು ನೀಡ್ತೀರಿ ಅನ್ನೋ ಭರವಸೆ ನನಗಿದೆ. ಇದೇ ಅವಧಿಯಲ್ಲಿ ಅದನ್ನು ಅಂತಾರಾಷ್ಟ್ರೀಯ ಬಸವ ಕೇಂದ್ರದ ಏನೇನು ಅಭಿವೃದ್ಧಿ ಕೆಲಸಗಳಿದಾವೆ ಅವನ್ನ ಮುಗಿಸೋದಕ್ಕೆ ತಾವು ಅಣಿ ಆಗ್ತೀರಿ ಅನ್ನೋ ಒಂದು ವಿಶ್ವಾಸದ ಮೇಲೆ ಇವತ್ತು ನಾನು ಅವರಲ್ಲಿ ಮನವಿಯನ್ನು ಮಾಡ್ತೇನೆ. ಅದರ ಜೊತೆಗೆ ನಮ್ಮೆಲ್ಲರ ಭಕ್ತಾದಿಗಳ ಬೇಡಿಕೆ, ಶರಣರ ಬೇಡಿಕೆ, ನಮ್ಮ ಎಲ್ಲ ಹರಗುರು ಚರಮೂರ್ತಿಗಳ ಬೇಡಿಕೆ, ಬಸವಣ್ಣನವರ ಒಂದು 300 ಅಡಿಯ ಒಂದು ಅವರ ಪುತ್ಳಿ ಆಗಬೇಕು, ಕಂಚಿನ ಪುತ್ಳಿ ಆಗಬೇಕು ಅಂತೇಳಿ ನಮ್ಮೆಲ್ಲರ ಬೇಡಿಕೆಯ ಮೇರೆಗೆ ಆ 300 ಅಡಿಯ ಒಂದು ಬಸವಣ್ಣನವರ ಪುತ್ಳಿಯನ್ನು ಮಾಡಬೇಕು. ಅದರ ಜೊತೆಗೆ ಅಂತಾರಾಷ್ಟ್ರೀಯ ಪ್ರವಾಸೋದ್ಯಮ ಕೇಂದ್ರ ಆಗಬೇಕು. ಯಾಕಂದರೆ ಬಹುಮುಖ್ಯವಾಗಿ ಅನೇಕ ಈ ವಿಶ್ವದಂತರೇ ಏನು ನಮ್ಮ ಅಣ್ಣ ಬಸವಣ್ಣನವರ ಭಕ್ತಾದಿಗಳು ಶರಣರು ಇವತ್ತು ಇಲ್ಲಿ ಆಗಮಿಸ್ತಾರೆ. ಅದಕ್ಕೆ ಇದು ಅಂತಾರಾಷ್ಟ್ರೀಯ ಪ್ರವಾಸೋದ್ಯಮ ಕೇಂದ್ರ ಆಗಬೇಕು. ಮತ್ತು ಬಸವ ಜಯಂತಿಯನ್ನು ಮಾನ್ಯ ಮುಖ್ಯಮಂತ್ರಿಗಳು ಏನು ಇವತ್ತು ಅನುಭವ ಮಂಟಪ ಬಸವಾದಿ ಶರಣರ ವೈಭವವನ್ನು ಪ್ರಾರಂಭ ಮಾಡಿದ್ದಾರೆ. ಪ್ರತಿ ವರ್ಷ ಇದು ಕೂಡಲ ಸಂಗಮದಲ್ಲಿ ಏನು 2 ದಿವಸಗಳ ಕಾಲ ತಾವು 29, 30 ಈಗಾಗಲೇ ಅನುಮತಿಯನ್ನು ಕೊಟ್ಟಿದ್ದೀರಿ. ಇದೇ 2 ದಿವಸಗಳ ಕಾಲ ಪ್ರತಿ ವರ್ಷ ಅದು ಕೂಡಲ ಸಂಗಮದಲ್ಲೇ ಬಸವಾದಿ ಶರಣರ ವೈಭವ ಜಯಂತ್ಯೋತ್ಸವ ಇಲ್ಲಿ ನಡಿಬೇಕು ಅಂತೇಳಿ ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ವಿನಂತಿ ಮಾಡ್ತೇನೆ. ಅದರ ಜೊತೆಗೆ ನಮ್ಮ ಅದರ ಜೊತೆಗೆ ಇನ್ನೂ ಅನೇಕ ಅಭಿವೃದ್ಧಿ ಕೆಲಸಗಳು ಬಾಕಿ ಇದಾವೆ. ಅದು ಈಗ ಮಾತಾಡೋದಿಲ್ಲ. ನಾನು ಕ್ಷೇತ್ರದ ಅಭಿವೃದ್ಧಿ ನಮಗೆ ಕೊಟ್ಟರ ಈ ಕ್ಷೇತ್ರದ ಅಭಿವೃದ್ಧಿಯನ್ನು ಮಾಡೋದಕ್ಕೆ ನಾವು ಏನೇನು ಮಾಡೀವಿ ಅನ್ನೋದು ತಮಗೆಲ್ಲರಿಗೂ ಸಾಕ್ಷಿ ಇದೆ. ನಾವು ಏನು ಕಾರ್ಯವನ್ನು ನಮ್ಮ ಸರ್ಕಾರದ ಅವಧಿಯಲ್ಲಿ ಎಷ್ಟೆಷ್ಟು ಅಭಿವೃದ್ಧಿ ಮಾಡಿದ್ದೀವಿ ಅನ್ನೋದು ಇದೆ. ಮುಖ್ಯವಾಗಿ ಬಸವರಾಷ್ಟ್ರೀಯ ಅಂತಾರಾಷ್ಟ್ರೀಯ ಕೇಂದ್ರ ಶರಣಗ್ರಾಮ 300 ಅಡಿಯ ಬಸವಣ್ಣನವರ ಒಂದು ಪುತ್ಳಿ ಆಗಬೇಕು ಮತ್ತು ಅಂತಾರಾಷ್ಟ್ರೀಯ ಪ್ರವಾಸೋದ್ಯಮ ಕೇಂದ್ರ ಆಗಬೇಕು. 3 ಬೇಡಿಕೆಗಳನ್ನು, ಪ್ರಮುಖ ಬೇಡಿಕೆಗಳನ್ನು ನಾನು ಈ ಒಂದು ಸಂದರ್ಭದಲ್ಲಿ ತಮ್ಮ ಮುಖಾಂತರ ತಮ್ಮ ಬೇಡಿಕೆಯ ಅನುಸಾರವಾಗಿ ನಾನು ಮಾನ್ಯ ಮುಖ್ಯಮಂತ್ರಿಯಲ್ಲಿ ವಿನಂತಿ ಮಾಡಿಕೊಂಡು ಇನ್ನು ಹೆಚ್ಚಿಗೆ ಮಾತಾಡದೆ ನಾನು ಮಾನ್ಯ ಮುಖ್ಯಮಂತ್ರಿಗಳು ಮಾತಾಡೋಕ್ಕೆ ಅವರು ಮಾತುಗೊಮ್ಮೆ ಹೇಳ್ತಿರ್ತಾರೆ. ತಮಗೆಲ್ಲ ಗೊತ್ತಿದೆ, ನಾನು ಬಸವಾದಿ ಶರಣರ
ಅನುಯಾಯಿ, ಬಸವಣ್ಣನವರ ಅನುಯಾಯಿ ಅಂತೇಳಿ. ಆ ಒಂದು ಅನುಯಾಯಿ ಆಗಿದ್ದಕ್ಕೆ ಇವತ್ತು ಯಾವ ಮುಖ್ಯಮಂತ್ರಿಗಳು ಕೂಡ ಮಾಡದೆ ಅಂತ ಕೆಲಸವನ್ನ, ಈ ವೈಭವವನ್ನ ಅನುಭವ ಮಂಟಪದ ಏನು 12ನೇ ಶತಮಾನದಲ್ಲಿ ಮಾಡಿರುವಂತಹ ಅನುಭವ ಮಂಟಪದ ಒಂದು ಪರಿಕಲ್ಪನೆಯನ್ನ ಇವತ್ತು ನಮ್ಮ ಕೂಡಲ ಸಂಘದಲ್ಲಿ ಆಗಿದೆ ಬಂಧುಗಳೇ. ಆದ ಕಾರಣ ಈ ವೈಭವದ ಕಾರ್ಯಕ್ರಮವನ್ನು ಅವರು ಮಾತಾಡೋದಕ್ಕೆ ಅವ್ರ ಮಾತುಗಳನ್ನು ಆಲಿಸೋಣ. ಅದಕ್ಕೆ ನಾನು ಹೆಚ್ಚಿಗೆ ಸಮಯವನ್ನು ತೆಗೆದುಕೊಳ್ಳದೆ ಮತ್ತೊಮ್ಮೆ ನಮ್ಮ ಮತಕ್ಷೇತ್ರದ ಏನು ಗುರು ಹಿರಿಯರು, ತಾಯಂದಿರು, ಬಸವಾದಿ ಅನುಯಾಯಿಗಳು ಇವತ್ತು ಆಗಮಿಸಿ ತಾವೆಲ್ಲ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದಕ್ಕೆ ನಾನು ನಮ್ಮ ಸರ್ಕಾರದ ಪರವಾಗಿ, ನಮ್ಮ ಇಲಾಖೆಯ ಪರವಾಗಿ, ನನ್ನ ವೈಯಕ್ತಿಕವಾಗಿ ತಮಗೆಲ್ಲರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸಿ ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಬಸವ. ಶರಣ ಬಂಧುಗಳೇ,